ಎಲ್ರಿಗೂ ಒಂದು ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಕಾಲೇಜಿಗೆ ಹೋಗಬೇಕು ಅಂತ ಆಸೆ ಇರುತ್ತೆ. ಆ್ಯಂಡ್ KCET ಎಕ್ಸಾಮ್ಗೆ ಇವಾಗ ಜಸ್ಟ್ 3-4 ಮಂತ್ಸ್ ಇದೆ ಅಷ್ಟೇ. ಈ ಟೈಮಲ್ಲಿ 3 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಟೈಪ್ 1 ಎಲ್ಲ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿರ್ತಾರೆ, ಬಟ್ ವಾಂಟ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್. ಆದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ನ ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ನಿನ್ನು ಟೈಪ್ 2 ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿದ್ದೀನಿ ಅಂತ ಅನ್ಕೋತಾರೆ, ಆದರೆ ಟೆಸ್ಟಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾ ಇರುತ್ತೆ. ನನಗೆ ಎಲ್ಲಿ ಮಾರ್ಕ್ಸ್ ಹೋಗ್ತಿದೆ, ನಾನು ಯಾವ ಟಾಪಿಕಲ್ಲಿ ಲ್ಯಾಗ್ ಆಗ್ತಾ ಇದ್ದೀನಿ ಅಂತ ಹುಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಇನ್ನು ಟೈಪ್ 3 ಬಂತಂದರೆ ಇನ್ನು ಪ್ರಿಪ್ರೇಷನ್ನೇ ಸ್ಟಾರ್ಟ್ ಮಾಡಿಲ್ಲ, ಓದ್ಲಾ ಮಾಕ್ ಟೆಸ್ಟ್ ಕೊಡ್ಲಾ ಅಂತ ಕನ್ಫ್ಯೂಷನಲ್ಲಿರ್ತಾರೆ. ಈ 3 ಟೈಪ್ ಆಫ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಗೂ ಒಂದೇ ಪ್ಲ್ಯಾಟ್ಫಾರ್ಮ್ ಸೊಲ್ಯೂಷನ್ ಕೊಡುತ್ತೆ. ಅದು ಯಾವುದಂತ ಯೋಚನೆ ಮಾಡ್ತಿದ್ದೀರಾ? ಅದೇ testmyskills.ai. ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಮಾಕ್ ಟೆಸ್ಟು, ಚಾಪ್ಟರ್ ವೈಸ್ PYQs ಎಲ್ಲ ಸಿಗುತ್ತೆ. ಆದರೆ ಈ ಪ್ಲ್ಯಾಟ್ಫಾರ್ಮ್ದು ಯುನೀಕ್ ಫೀಚರ್ ಏನಪ್ಪ ಅಂದರೆ, ನೀವು ಎಷ್ಟೇ ಸಲ ಟೆಸ್ಟ್ನ ತೊಗೊಂಡ್ರು, ಕ್ವಶನ್ಸ್ನ ಸಾಲ್ವ್ ಮಾಡಿದ್ರು, ಯಾವ ಒಂದು ಕ್ವಶನ್ ಕೂಡ ರಿಪೀಟ್ ಆಗಲ್ಲ. ಪ್ರತಿ ಸಲ ನೀವು ಟೆಸ್ಟ್ನ ತೊಗೊಂಡಾಗೂ ಹೊಸ ಕ್ವಶನ್ಸೇ ಕೊಡ್ತಾರೆ, ಯಾವ ಕ್ವಶನ್ ಕೂಡ ರಿಪೀಟ್ ಮಾಡಲ್ಲ. ಆ್ಯಂಡ್ ಒನ್ ಮೋರ್, ದಿ ಮೋಸ್ಟ್ ಇಂಪ್ರೆಸಿವ್ ಫೀಚರ್ ಏನಪ್ಪ ಅಂದರೆ, ಮಾಕ್ ಟೆಸ್ಟ್ ಆರ್ ಅಸಿಸ್ಟೆಡ್ ಬೈ AI. ಅಂದರೆ ನೀವು ಟೆಸ್ಟ್ ಆಗಿದ ತಕ್ಷಣ AI ಇನ್ಸ್ಟೆಂಟಾಗಿ ನಿಮಗೆ ನಿಮ್ಮದು ಟೆಸ್ಟ್ದು ಡೀಟೇಲ್ಡ್ ಅನಾಲಿಸಿಸ್ನ ನಿಮಗೆ ಕೊಟ್ಬಿಡುತ್ತೆ. ಅಂದರೆ ನೀವು ಯಾವ ಚಾಪ್ಟರಲ್ಲಿ, ಆ ಚಾಪ್ಟರ್ದು ಯಾವ ಸಬ್ ಟಾಪಿಕಲ್ಲಿ ಲ್ಯಾಗ್ ಆಗ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಿಲ್ಲ, ಸೊ ಯು ಮಸ್ಟ್ ಫೋಕಸ್ ಆನ್ ದಿಸ್ ಚಾಪ್ಟರ್ಸ್ ಫಸ್ಟ್ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸುತ್ತೆ. ದಿಸ್ ವಿಲ್ ಡೆಫಿನೆಟ್ಲಿ ಸೇವ್ ಯೋರ್ ಟೈಮ್. ಯಾಕಂದರೆ ತುಂಬ ಜನ ಫಿಗರ್ ಔಟ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ನಾನು ಎಲ್ಲಿ ಲ್ಯಾಗ್ ಆಗ್ತಾ ಇದ್ದೀನಿ ಅಂತ. ಸೊ ದಿಸ್ ಪ್ಲ್ಯಾಟ್ಫಾರ್ಮ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಿಗರ್ ಔಟ್ ವೇರ್ ಯು ಆರ್ ಲ್ಯಾಗಿಂಗ್ ಆ್ಯಂಡ್ ಸ್ಕೋರ್ ದಿ ಬೆಸ್ಟ್ ರ್ಯಾಂಕ್ ಇನ್ KCET ಎಕ್ಸಾಮ್ ಅಂತಲೇ ಹೇಳ್ಬೋದು. ಇಟ್ ವಿಲ್ ಆಲ್ಸೋ ಪ್ರೊವೈಡ್ ಯು ಪರ್ಸ್ನಲೈಸ್ಡ್ ಚಾಪ್ಟರ್ ಸಜೆಷನ್ ಟು ಇಂಪ್ರೂವ್ ಬೇಸ್ಡ್ ಆನ್ ಯುವರ್ ಮಾಕ್ ಟೆಸ್ಟ್ ರಿಸಲ್ಟ್ಸ್. ಆ್ಯಂಡ್ ಇದ್ರದ್ದು ಇನ್ನೊಂದು ಫೀಚರ್ ಏನಪ್ಪ ಅಂದರೆ, ಸೊಲ್ಯೂಷನ್ಸ್ ಆರ್ ಪ್ರೊವೈಡೆಡ್ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಸೊ ನೀವು ಆ ಎಕ್ಸ್ಪ್ಲನೇಷನ್ ನೋಡಿದ್ರೆ ಆ ಕ್ವಶನ್ ಮಾತ್ರ ಅಲ್ಲ, ಆ ಕ್ವಶನಿಂದ ಇರೋ ಕಾನ್ಸೆಪ್ಟ್ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಷ್ಟು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮಗೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಏನಿದು ಇಷ್ಟೊಂದೆಲ್ಲ ಚೆನ್ನಾಗಿದೆಯಲ್ಲ ಫೀಚರ್ಸು, ನಾನು ಒಂದ್ಸಲಿ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಮಾಕ್ ಟೆಸ್ಟ್ನ ನಾನು ತಗೊಂಡೆ. ನಾನು ಮಾಕ್ ಟೆಸ್ಟ್ ತಗೊಂಡ್ಮೇಲೆ ನೀವೇ ನೋಡ್ಬೋದು ಇಲ್ಲಿ ನಾನು ಯಾವ ಕ್ವಶನ್ನ ಆನ್ಸರ್ ಮಾಡಿದ್ದೀನಿ, ಅದು ಕರೆಕ್ಟ್ ಇದೆಯಾ, ಯಾವ ಕ್ವಶನ್ ರಾಂಗ್ ಆಗಿದೆ, ಯಾವ ಕ್ವಶನ್ನು ಅಟೆಂಪ್ಟ್ ಮಾಡಿಲ್ಲ ಅಂತ ಎಲ್ಲ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಫೀಡ್ಬ್ಯಾಕಲ್ಲಿ ನಾನು ಯಾವ ಒಂದು ಟಾಪಿಕಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ ಅನ್ನೋದು ಕೂಡ ನೀವು ನೋಡ್ಬೋದು. ಇಟ್ ಈಸ್ ಗಿವಿಂಗ್ ಮಿ ಫೀಡ್ಬ್ಯಾಕ್, ಲೈಕ್ ನೆಕ್ಸ್ಟ್ ಟೈಮ್ ನಾನು ಹೇಗೆ ಇಂಪ್ರೂವ್ ಮಾಡ್ಬೋದು, ಯಾವ ಪಾರ್ಟಲ್ಲಿ ಫೋಕಸ್ ಮಾಡ್ಕೋಬೇಕು. ಇಟ್ ಈಸ್ ಗಿವಿಂಗ್ ಮಿ ಫೀಡ್ಬ್ಯಾಕ್. ಆ್ಯಂಡ್ ಅನಾಲಿಟಿಕ್ಸ್ಗೆ ಹೋದಾಗ ಅನಾಲಿಟಿಕ್ಸಲ್ಲಿ ಇಟ್ ಈಸ್ ಗಿವಿಂಗ್ ದಿ ಕಂಪ್ಲೀಟ್ ಅನಾಲಿಸಿಸ್ ಆಫ್ ಮೈ ಮಾಕ್ ಟೆಸ್ಟ್. ನನ್ನ ಮಾರ್ಕ್ಸ್ ಆಗಿರ್ಬೋದು, ನಾನು ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂಡೆ, ಸೊ ಈ ಒಂದು ನನ್ನ ಸ್ಪೀಡ್ನ ಮೇಂಟೈನ್ ಮಾಡಿದ್ರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಾನು ಎಷ್ಟು ಕ್ವಶನ್ ಸಾಲ್ವ್ ಮಾಡ್ಬೋದು ಈ ಒಂದು ಟೈಮಲ್ಲಿ ಅಂತ ಕೂಡ ಅದೆಲ್ಲ ಕೂಡ ಪ್ರೆಡಿಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇಷ್ಟೆಲ್ಲ ಫೀಚರ್ಸು ಒಂದೇ ಕಡೆ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ, testmyskills.ai ಅಲ್ಲಿ ಮಾತ್ರನೇ ಸಿಗೋದು. ಆ್ಯಂಡ್ ಐ ಆಮ್ ಆಲ್ಸೋ ಡ್ಯಾಮ್ ಶ್ಯೂರ್ testmyskills.ai ಇಂದ ನೀವು ತುಂಬ ಒಳ್ಳೆ ರ್ಯಾಂಕ್ ತಗೊಂಡು ಯು ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ಯುವರ್ ಡ್ರೀಮ್ ಕಾಲೇಜ್. testmyskills.ai ಅವ್ರದ್ದು ಫ್ರೀ ಪ್ಲಾನ್ ಕೂಡ ಇದೆ. ಈ ಫ್ರೀ ಪ್ಲಾನಲ್ಲಿ ನಿಮಗೆ 5 ಕ್ರೆಡಿಟ್ಸ್ ಕೊಡ್ತಾರೆ. ನೀವು ಈ ಕ್ರೆಡಿಟ್ಸ್ನ ಯೂಸ್ ಮಾಡಿಕೊಂಡು 5 ಚಾಪ್ಟರ್ ವೈಸ್ ಟೆಸ್ಟ್ ಆ್ಯಂಡ್ ಆಲ್ಸೋ 2 ಕಂಪ್ಲೀಟ್ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಫ್ರೀ. ಸೊ ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಇವಾಗಲೇ ಹೋಗಿ ರಿಜಿಸ್ಟರ್ ಮಾಡಿ. ಲಿಂಕ್ ಇಸ್ ಪ್ರೊವೈಡೆಡ್ ಇನ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಗೋ ಚೆಕ್ ಆ್ಯಂಡ್ ಆಲ್ಸೋ ಯೂಸ್ ಮೈ ರೆಫರಲ್ ಲಿಂಕ್ ಟು ಗೆಟ್ ಮೋರ್ ಕ್ರೆಡಿಟ್ಸ್. ಆಯಿತಾ? ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಪ್ಲೀಸ್ ಗೋ ಚೆಕ್. ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್ ಟು ಗೆಟ್ ಅ ವೆರಿ ಗುಡ್ ರ್ಯಾಂಕ್ ಇನ್ KCET and get into your dream college with the help of testmyskills.ai. Don't miss this chance. You will regret later. ಇವಾಗಲೇ ಹೋಗಿ ರಿಜಿಸ್ಟರ್ ಮಾಡಿ. ಲಿಂಕ್ ಇಸ್ ವೇಟಿಂಗ್ ಫಾರ್ ಯು ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಗೋ ರಿಜಿಸ್ಟರ್.